ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ತರಕಾರಿ ಸಾಂಬಾರು. ಅಂದರೆ ಮಂಗಳೂರು ಸೌತೆಕಾಯಿನೂ ಸೇರಿಸ್ಕೊಂಡು ಹೇಗೆ ತರಕಾರಿ ಸಾರು ಮಾಡೋದು ಅಂತ ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದುಬಿಟ್ಟು ಬೇಳೆ, ಸಪ್ಪರ್ ಬದನೆಕಾಯಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಮಂಗಳೂರು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ, ಮಸಾಲೆಗಳು ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಟೊಮೊಟೊ, ಕೆಂಪು ಮೆಣಸಿನ್ಕಾಯಿ, ಹುಣಸೆ ರಸ. ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ನಲ್ಲಿ ಬೇಳೆ, ಅರಿಶಿಣ, ಆಲೂಗಡ್ಡೆ, ಕ್ಯಾರೆಟ್, ಸಪ್ಪರ್ ಬದನೆಕಾಯಿ, ಬೀನ್ಸ್, ಸ್ವಲ್ಪ ಉಪ್ಪು, ನೀರು, ಮುಳುಗೋಷ್ಟು ನೀರು ಸೇರಿಸ್ಕೊಂಬಿಡೋಣ. ಸ್ವಲ್ಪ ಟೇಬಲ್ ಸ್ಪೂನ್ ಎಣ್ಣೆ, ಲಿಡ್ ಕ್ಲೋಸ್ ಮಾಡ್ಕೊಂಬಿಡೋಣ. ಇದು 2 ವಿಸಲ್ ಬರಬೇಕು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಕೆಂಪು ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಹಾಕೋದು, ಟೊಮೊಟೊ, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಿದು, ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಉದ್ದಿನಬೇಳೆ, ಕಾಯಿ, ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು, ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನನ್ನ ಮಗ ಬೇಡ ಅಂದರೂ ಬಂದು ಅಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸ್ವಲ್ಪ ತಾಡ್ಸೋಕ್ಕೆ ಬಿಟ್ಟಿದ್ದೆ ಅವನ್ನ. ತಣ್ಣಗಾದಾಗ ಇದನ್ನು ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಬಿಡೋದು. ಸ್ವಲ್ಪ ಹುಣಸೆಹಣ್ಣು, ಒಂದು ಪಾತ್ರೆಯಲ್ಲಿ ಮಂಗಳೂರು ಸೌತೆಕಾಯಿ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ಒಂದು 2ರಿಂದ 3 ನಿಮಿಷ ಬೇಯಬೇಕಿದು ಚೆನ್ನಾಗಿ. ನಾವು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದು ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಈಗ ತರಕಾರಿ ಬೇಳೆನೆಲ್ಲ ಸೇರಿಸ್ಕೊಂಬಿಡೋಣ ಒಗ್ಗರಣೆ ಒಳಗೆ. ನಾವು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಬಿಡೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಲೇಬೇಕು ನೀವು. ಈಗ ಮಂಗಳೂರು ಸೌತೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಟೇಸ್ಟ್ಫುಲ್ಲಾಗಿರುತ್ತೆ. ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀವಿ ನಾವು ಸಾಂಬಾರಲ್ಲಿ. ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ, ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಒಂದು 3 ಕುದಿಬೇಕು. ಆವಾಗ ಘಮ್ ಅಂತಿರುತ್ತೆ ಮನೆಯೆಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ತೋರಿಸಿರೋದು 10ರಿಂದ 15 ಜನ ಊಟ ಮಾಡ್ಬೋದು. ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೀವು ಮಾಡ್ಕೋಬೋದು. ನಾವೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಸರ್ವ್ ಮಾಡ್ಕೊಂಬಿಡ್ತೀನಿ. ಈಗ ತಟ್ಟೆಯಲ್ಲಿ ಅನ್ನ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ಲಾಗಿ. ನೋಡಿದವರು ನಿಜವಾಗ್ಲೂ ಅದನ್ನು ಟ್ರೈ ಮಾಡಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.